ಇನ್ನು ಬೆಂಗಳೂರಿಗೆ ಡಿಕೆ ಸರ್ಕಾರದಲ್ಲಿ ಒಟ್ಟು 6 ಸಚಿವ ಸ್ಥಾನಗಳು ಸಿಕ್ಕಿದೆ. ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡರು ಈಗಾಗಲೇ ಸಂಪುಟದಲ್ಲಿ ಇರುವವರು ಇವರು. ಭೈರತಿ ಸುರೇಶ್ ಅವರು ಇದ್ದಾರೆ. ಇದೀಗ ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಒಲಿದಿದೆ. ಈ ಮೂಲಕ ಒಟ್ಟು 6 ಸಚಿವರು ಬೆಂಗಳೂರಿನ ಶಾಸಕರು, ಬೆಂಗಳೂರಿನ ಬೇರೆ ಬೇರೆ ಕ್ಷೇತ್ರಗಳ ಶಾಸಕರು. ಕೆಜೆ ಜಾರ್ಜ್ ಅವರು, ಸರ್ವಜ್ಞನಗರ, ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು, ಭೈರತಿ ಸುರೇಶ್, ರಿಜ್ವಾನ್ ಅರ್ಷದ್ ಹಾಗೆ ಜಮೀರ್ ಅಹಮದ್ ಖಾನ್. ಒಟ್ಟು 6 ಜನ ಸಚಿವರು ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇರುವಂಥದ್ದು. ಒಟ್ಟು 6 ಜನರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರುವಂಥದ್ದು. ಕೃಷ್ಣ ಬೈರೇಗೌಡ ಅವರು ಬ್ಯಾಟರಾಯನಪುರ ಶಾಸಕರು, ಅವರು ಈಗಾಗಲೇ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭೈರತಿ ಸುರೇಶ್ ಅವರು ಹೆಬ್ಬಾಳ ಕ್ಷೇತ್ರದ ಶಾಸಕರು, ಅವರು ಕೂಡ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೊಸದಾಗಿ ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅಹಮದ್ ಖಾನ್ ಅವರು, ರಿಜ್ವಾನ್ ಅರ್ಷದ್ ಶಿವಾಜಿನಗರ, ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ, ಹಾಗೆ ರಾಮಲಿಂಗಾರೆಡ್ಡಿ ಅವರು BTM ಲೇಔಟ್ನ ಶಾಸಕರು, ಅವರು ಕೂಡ ಈಗಾಗಲೇ ಸಚಿವರಾಗಿರುವಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿಗೆ 6 ಸಚಿವ ಸ್ಥಾನ ಲಭ್ಯ ಆಗಿರುವಂಥದ್ದು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ. ಸೈಡ್ ಬಾಡ ಎಲ್ಲ ಕಡೆಯಿಂದ ಏನು ಮಾಹಿತಿ ಸಂಗ್ರಹ ಮಾಡಿಕೊಂಡು ಇವತ್ತು ಪಕ್ಷದ ವರ್ಚಸ್ನ ಇನ್ನಷ್ಟು ಏನು ಒಂದು ದಟ್ಟವಾದಂತಹ ನಿರ್ಧಾರಗಳನ್ನ ತಗೊಳ್ಳುವಂಥದ್ರಲ್ಲಿ ಎಲ್ಲ ಒಂದು ಕಡೆಗೆ ವಿಫಲರಾಗಿದ್ದೀವಿ. ವರಿಷ್ಠರು ಕೊಟ್ಟಂತಹ ತೀರ್ಮಾನವನ್ನು ಅಂತಿಮವಾಗಿ ನಾವೆಲ್ಲರೂ ಒಪ್ಕೋಬೇಕಾಗುತ್ತೆ. ಮೈಸೂರು ಪ್ರಾಂತ್ಯಕ್ಕೆ ಸಿಗಬೇಕಾಗಿರುವಂತಹ ಒಂದು ಶಕ್ತಿ ಅಥವಾ ಗೌರವ ಅದು ಸಿಗದೇ ಇರುವಂಥ ಬೇಸರ ಕೂಡ ನಮಗೆ ಎಲ್ಲರಿಗೂ ಕಾಡ್ತಾ ಇದೆ. ಅಂದರೆ ಪಕ್ಷ ವಿರೋಧಿ ಚಟುವಟಿಕೆಯಿಂದ ಜಮೀರ್ ಅಹಮದ್ ಅವರಿಗೆ ಹೇಳ್ತಾ ಇದ್ದಿತ್ತು. ಅಲ್ಲ, ಬರೀ ಒಂದೇ ಅಂತಲ್ಲ, ಈಗ ಅನೇಕ ಸನ್ನಿವೇಶಗಳಲ್ಲಿ ಈಗ ಯಾರ್ಯಾರು ಪಟ್ಟಿನಲ್ಲಿದ್ದಾರೆ ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಇದು ಆಶಾದಾಯಕವಾದಂತಹ ಪಟ್ಟಿ ಅಲ್ಲ, ನಿರಾಶೆವಾಗುವಂತಹ ಪಟ್ಟಿ ಆಗಿರುವಂಥದ್ದು. ನಮ್ಗೆ ಯಾಕೆ ತಪ್ಪು ಕೈ ತಪ್ಪು ಅಂತಾರೆ? ಇಲ್ಲ, ನಾನು ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಸಂದರ್ಭ ಬಂದಾಗ ನಾನು ಮಾತಾಡ್ತೇನೆ. ಇವತ್ತು ರಾಜ್ಯದ ಪರಿಪೂರ್ಣವಾದಂತಹ ಸಚಿವ ಸಂಪುಟ ರಚನೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆಗಿರುವಂಥ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆದರೆ ಈ ಭಾಗಕ್ಕೆ ಆಗಿರುವಂಥ ಅನ್ಯಾಯ ಅದು ಎತ್ತು ಕಾಣ್ತಾ ಇದೆ. ಸಿದ್ದರಾಮಯ್ಯನವರ ಕೂಡ ನಾನು ಯಾರ ವಿರುದ್ಧನೂ ಈಗ ಮಾತಾಡಲ್ಲ, ಅದಕ್ಕೆ ಕಾಲ ಬರುತ್ತೆ. ನಾನು ಇವತ್ತು ನನ್ನ ಕೋಪ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ನಿರಾಸರಾಗಿರುವಂತಹ ನೊಂದಿರುವಂತಹ ಮನಸ್ಸಿರ್ಬೋದು, ಆ ಯಾವುದೇ ಪದಗಳ ಬಳಕೆ ಮಾಡಿದೆ ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯನಾಗಿ ನನ್ನ ಪಕ್ಷದ ಇದ್ದೇನೆ. ಆದರೆ ನನ್ನ ಮೇಲೆ ಇರುವಂಥ ಒತ್ತಡವನ್ನು ನನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತಗೊಳ್ಳುವಂಥ ನಿರ್ಧಾರಗಳನ್ನ ನಾನು ಕಾದು ನೋಡ್ತೀನಿ. ಅಲ್ಲ, ಯಾಕೆಂದರೆ ಪಕ್ಷನಿಷ್ಠರಾಗಿದ್ದೇ ತಮಗೆ ಮುಳ್ಳಾಗುತ್ತೆ ಅಂತ ನೋಡಿ. ಯಾವುದೇ ಸಂದರ್ಭದಲ್ಲೂ ಪಕ್ಷದ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಬಾರ್ದು. 136 ಸ್ಥಾನಗಳನ್ನ ಗೆದ್ದಿರುವಂಥ ನಮ್ಮ ಬಲ ಸುಗಮವಾದಂತಹ ಒಂದು ಸುಭದ್ರವಾದಂತಹ ಸರ್ಕಾರ ಕೊಡಬೇಕು ಅನ್ನೋದನ್ನು ಪದೇ ಪದೇ ನಾನು ಹೇಳಿದ್ದೇನೆ. ಯಾವುದೇ ವರಿಷ್ಠರಿಗೆ ನಾನು ಒತ್ತಡ ಏರುವಂತಹ ಕೆಲಸನೂ ಮಾಡಿಲ್ಲ. ಬಹುಶಃ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ
ನನಗೆ ಸಿಗಬೇಕಾಗಿದ್ದಂತಹ ಗೌರವ ಸಿಕ್ಕಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಯಾಕೆ ನೀವು ಕಾರ್ಯಕರ್ತರು ಭಾಳ ದೊಡ್ಡ ಮಟ್ಟದ ಆಕ್ರೋಶವನ್ನು ಶುರು ಮಾಡಿದ್ದಾರೆ ಆಲ್ರೆಡಿ. ಅವರ ಇದಕ್ಕೂ ಬೆಲೆ ಕೊಡಬೇಕಲ್ಲ. ನನಗೆ ರೂಪ ಕೊಟ್ಟಿರೋಂಥದ್ದು ನನ್ನ ಕಾರ್ಯಕರ್ತರು, ನನ್ನ ಮತದಾರರು. ಅವರ ತೀರ್ಪು ಏನು ಬರುತ್ತೆ ಅನ್ನೋದನ್ನು ಕಾದು ನೋಡ್ತೇನೆ, ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಕಾರ್ಯಕರ್ತರ ಸಭೆ ಅವ್ರು ಹೇಳಿ ತೀರ್ಮಾನ ಕೊಡ್ತಾರೆ. ನಾನು ಕಾರ್ಯಕರ್ತರ ಅಹವಾಲು ಮತ್ತು ಅವರ ಮನಸ್ಸಲ್ಲಿರುವಂತಹ ಅವರ ಅಂತರಂಗದ ಮಾತನ್ನು ನಾನು ಕೇಳಿ ತದನಂತರ ತೀರ್ಮಾನಕ್ಕೆ ಬರ್ತೇನೆ. ಓವರ್ ಕಾನ್ಫಿಡೆನ್ಸ್ ಆಗಿದ್ದ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲ. 136 ಸ್ಥಾನ ಗೆದ್ದಿರುವಂಥ ಕಾಂಗ್ರೆಸ್ಸು ಒಂದು ಸುಭದ್ರ ಸರ್ಕಾರ ಕೊಡುವಂಥದ್ರಲ್ಲಿ ನಾವೆಲ್ಲರೂ ಮುಂದಾಗಿದ್ದೀವಿ. ನನಗೆ ವರಿಷ್ಠರು, ನಮ್ಮ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲಾ ಅವರು ಕೂಡ 2.5 ವರ್ಷ ಸೂತ್ರನ ನಾವು ಮಾಡಿದ್ದೇವೆ. ಮುಂದೆ ನಿನಗೆ ಅನುಕೂಲ ಆಗುತ್ತೆ, ಯಾವ ನಿಗಮ ಬೇಕಾದರೂ ನಿನಗೆ ಇವತ್ತೇ ನಾನು ಘೋಷಣೆ ಮಾಡ್ತೀನಿ ಅಂದರೆ ನಾನು ಯಾವುದೇ ನಿಗಮ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಸರ್. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಮೇಲೆ ನಂಬಿಕೆ ಇದೆ, ಪಕ್ಷ ನನಗೆ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಆ ಸಂದರ್ಭದಲ್ಲೇ ಹೇಳಿದ್ದೆ. ನನಗೆ ಅವರು ಭರವಸೆ ಕೊಟ್ಟಿದ್ದರು. ಸೊ ಆ ನಂತರ ನಾನು ಅವ್ರನ್ನ ಭೇಟಿಯಾಗಬೇಕಾಗಿತ್ತು. ನಾನು ಒಂದು ಸತಿ ಭೇಟಿಯಾಗಿರುವಂಥದ್ದು ಎಲ್ಲ ವರಿಷ್ಠರನ್ನ ಭೇಟಿಯಾಗಿದ್ದೆ. ನನಗೆ ನ್ಯಾಯ ಸಿಕ್ಕುತ್ತೆ ಅನ್ನೋದು ಒಂದು ಕಡೆಗೆ ವಿಶ್ವಾಸ ಇತ್ತು. ಆ ವಿಶ್ವಾಸ ಹುಸಿಯಾಗಿ ಪರಿವರ್ತನೆ ಆಗಿದೆ. ಯಾವ ಮಾನದಂಡ ಇಟ್ಕೊಂಡು ಈ ಪಟ್ಟಿ ಮಾಡಿದ್ದಾರೆ ಅಂತ ಅನ್ಸುತ್ತೆ? ಪಟ್ಟಿ ನಾನಲ್ಲ ಮಾಡಿರುವಂಥದ್ದು, ಮಾಡಿರುವಂಥದ್ದು ಯಾವ ಮಾನದಂಡ ಅಂತ ನಂತರ ಮಾತಾಡ್ತೀನಿ ನಾನು. ಅಲ್ಲ, ಇದು ರಾಹುಲ್ ಗಾಂಧಿ ಅವರ ಹೈಕಮಾಂಡ್ನ ಮಾನದಂಡವಾ, ಡಿ ಕೆ ಶಿವಕುಮಾರ್ ಅವರ, ಸಿದ್ದರಾಮಯ್ಯ ಮಾನದಂಡ? ನಾನು ಯಾರ್ದು ಈಗ ಮಾತಾಡಕ್ಕೆ ಹೋಗಲ್ಲ, ನಂತರ ಮಾತಾಡ್ತೀನಿ. ಅಲ್ಲ, ಇಲ್ಲಿಯವರೇ ಮುಖ್ಯಮಂತ್ರಿ ಇದ್ದಾಗ ಮೂರ್ ಮಂತ್ರಿ ಇದ್ರು, ಈ ಜಿಲ್ಲೆಯವರು ಇದ್ದಾಗ ಈಗಿಲ್ಲ, ಬರೀ ಕೇವಲ ಒಂದೇ ಮಂತ್ರಿ ನಿಲ್ಲುತ್ತೇವೆ, ಯಾರ ಕೈ ಅಂತಾರೆ? ನೋಡಿ, ನನಗೆ ಸಮಾಧಾನ ಮಾಡುವಂತಹ ಸಂದರ್ಭ ಬಂದಾಗ ನಿಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನಿನ್ನನ್ನು ಸಚಿವ ಸಂಪುಟ ಸೇರಿಸಲು ಕಷ್ಟ ಸಾಧ್ಯ ಆಗ್ತಾಯಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನು ತಲೆಬಾಗಿಸಿ ಆ ಮಾತಿಗೆ ಗೌರವ ಕೊಟ್ಟಿದ್ದೆ. ಈಗ ಜಿಲ್ಲೆಯ ಮುಖ್ಯಮಂತ್ರಿನೂ ಇಲ್ಲ, ನಮಗೆ ಸಚಿವ ಸ್ಥಾನವೂ ಇಲ್ಲ, ಕೇವಲ ಒಂದೇ ಒಂದು ಸಚಿವರನ್ನ ಸಂಪೂರ್ಣವಾದಂಥ ಜವಾಬ್ದಾರಿ ಅವರು ಕೊಟ್ಟಿದ್ದಾರೆ. ಈಗ ನನ್ನ ಕಾರ್ಯಕರ್ತರು ಮತ್ತು ನನ್ನ ಸ್ನೇಹಿತರು, ಅಭಿಮಾನಿಗಳು ಏನು ನನಗೆ ಸಲಹೆ ಕೊಡ್ತಾರೋ ಅದರ ಮೇಲೆ ನಾನು ಮುಂದೆ ನಡೀತೀನಿ. ಸರ್, ದಾವಣಗೆರೆ ಚುನಾವಣೆಯಲ್ಲಿ ಸರ್ ಬಹಿರಂಗವಾಗಿ ಪಕ್ಷ ವಿರೋಧಿ ಮಾಡಿದ್ರು, ವಿತ್ ಆಡಿಯೋ ಇದೆ. ಅವ್ರಿಗೆ ಈಗ ಸಚಿವ ಸ್ಥಾನ ಸಿಕ್ಕಿದೆ. ಅದೇ ಎಲೆಕ್ಷನ್ಗೆ ಹೋಗ್ಬಿಟ್ಟು ತಾವು ದುಡಿತೀರಿ, ತಮಗಿಲ್ಲ ಅಂದರೆ? ಇಲ್ಲಿ ದಾವಣಗೆರೆ ಮಲ್ಲಿಕಾರ್ಜುನ್ಗೂ ಇಲ್ಲ. ಹೌದು, ನಾವೆಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಿ ಗೆಲುವನ್ನ ಸಾಧಿಸುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡಿದ್ದು ನಮಗೂ ಇಲ್ಲ. ಯಾವ ಮಾನದಂಡದಲ್ಲಿ ಇವತ್ತು ಈ ಸಚಿವ ಸಂಪುಟದ ಸಚಿವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನು ನಾನು ನನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಸಭೆ ಮಾಡಿ ಅವರ ಏನು ಸಲಹೆ ಬರುತ್ತೆ, ಮುಂದೆ ನನ್ನ ಹೆಜ್ಜೆ ಯಾವ ರೀತಿ ಇಡಬೇಕು ಅನ್ನೋದನ್ನು ನಾನು ತೀರ್ಮಾನ ತಗೊಳ್ತೇನೆ. ಇದು ಭಾಳ ಹಿಂದಿಂದನೂ ಹಂಗೆ ನಡ್ಕೊಂಡು ಬರ್ತಾ ಇದೆ. ನಾನು ಈ ಹಿಂದೆನೂ ನಾನು ಹೇಳಿದ್ದೇನೆ, ಭಾರತದ ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ಒಂದು ಸಾಮರ್ಥ್ಯ ಇರುವಂತಹ ಪಕ್ಷ, ಧ್ವನಿ ಇಲ್ಲದೆ ಇರೋರಿಗೆ ಧ್ವನಿ ಕೊಟ್ಟು ನಮಗೆಲ್ಲರಿಗೂ ರಕ್ಷಣೆ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ನಾವೆಲ್ಲರೂ ಏನೋ ಪಕ್ಷದ ಜೊತೆ ನಿಂತಿದ್ದೇವೆ. ಪಕ್ಷ ನಮ್ಮನ್ನು ಕೈ ಹಿಡಿಯುವಂಥದ್ರಲ್ಲಿ ವಿಫಲರಾಗಿದೆ. ಸರ್, ಪದೇ ಪದೇ ಅನ್ಯಾಯ ಆಗ್ತಿದೆ ಅಂತ ಅನಿಸ್ತಿರೋದು ಒಂದು ರೀತಿಯಲ್ಲಿ ರೂಢಿ ಆಗಿಬಿಟ್ಟಿದೆ ಸಹಿಸ್ಕೊಳ್ಳುವಂಥದ್ದು. ಆದರೆ ಈಗ ಏನಾಗುತ್ತೆ ಅನ್ನೋದು ಕಾದ್ಬೋಣ. ರಾಯಲಿಸ್ಟು ಅನ್ನುವಂಥ ಕಾರಣಕ್ಕೋಸ್ಕರ ಏನು ಮಾಡ್ಕೊಳ್ಳಲ್ಲ ಇವರು ಅನ್ನುವಂಥದ್ದೇ ಆಗಿದೆ. ಏನಂದರೆ, ನಾವು ಗಾದೆ ಇದ್ದಂಗೆ ಮಗು ಹತ್ರ ಮಾತ್ರ ತಾಯಿ ಹಾಲು ಕೊಡಿಸುವಂಥದ್ದು ಏನು ಗಾದೆ ಕೇಳ್ತೀವಿ. ಪೋಷಕರು ತನ್ನ ಮಕ್ಕಳಿಗೆ ಹಸುವಿಂದ ನೆರಳಕ್ಕೆ ಬಿಡಲ್ಲ, ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ, ದಟ್ಟವಾದ ನಂಬಿಕೆಯನ್ನು ನಮಗಿದೆ. ಆದರೆ ಪಕ್ಷಕ್ಕೆ ಸವಾಲಾಗ್ತಂಥವ್ರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ, ನಿಷ್ಠೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂತ ಹೇಳಿದಾಗ ಇವತ್ತು ರಾಜಕಾರಣ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕು. ರಾಜಕಾರಣ ಬೇಸರ ಆಗಿದೆ ಸರ್. ಈಗ ಇವತ್ತಲ್ಲ, ಸುದೀರ್ಘವಾದಂಥ ರಾಜಕಾರಣ ಮಾಡಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಆಗಿರುವಂತಹ ಕೀರ್ತಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಇವತ್ತಿನ ರಾಜಕಾರಣ ಸಂಪೂರ್ಣವಾಗಿ ಇದು ನಮ್ಮ ಕೆಟ್ಟೋಗಿದೆ.
ಅಲ್ಲ, ಪದನ ಅವರು ಕೆ ಆರ್ ಪೇಟೆನಲ್ಲಿ ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಇಳಿದಿದ ತಕ್ಷಣ ಇದು ಹಾಳಾಗಿರುವಂಥ ವಾತಾವರಣ ಅಲ್ಲ, ನಿರಂತರವಾಗಿ ಹಾಳಾಗ್ತಾ ಇರುವಂಥದ್ದು ಎಲ್ಲರೂ ನೋಡ್ತಾ ಇದ್ದಾರೆ. ಇದು ತನ್ವೀರ್ ಸೇಠಿಗೆ ಮಾಡಿದ ಅನ್ಯಾಯನ ಅಥವಾ ಕಮ್ಯುನಿಟಿ ಮಾಡಿದ ಅನ್ಯಾಯ? ನಾನು ನೋಡಿ, ರಾಜಕಾರಣದಲ್ಲಿ ಯಾವತ್ತೂ ಜನಾಂಗಕ್ಕೆ ಮಧ್ಯಕ್ಕಿರಲ್ಲ. ನಾನು ಜನಪ್ರತಿನಿಧಿ. ನನ್ನ ಕೈ ಹಿಡಿದಂತಹ ಎಲ್ಲ ಜಾತಿ ಜನಾಂಗದ ಜನ ಇದ್ದಾರೆ. ಮೈಸೂರು ಈ ನಗರಕ್ಕೆ, ಈ ಜಿಲ್ಲೆಗೆ ಸೇವೆ ಮಾಡುವಂತಹ ಅವಕಾಶ ಸಿಕ್ಕುತ್ತೆ ಅನ್ನೋ ಒಂದು ದಟ್ಟವಾದ ನಂಬಿಕೆ ಇತ್ತು. ನನ್ನ ಜನರ, ನನ್ನ ಅಭಿಮಾನಿಗಳ, ಪಕ್ಷದ ಕಾರ್ಯಕರ್ತರ ಕನಸನ್ನು ಭಂಗ ಮಾಡುವಂಥ ಕೆಲಸ ಆಗಿದೆ. ಇದರಲ್ಲಿ ನನಗೆ ಬೇಸರ ಅನ್ನೋಕ್ಕಿಂತ ನನ್ನನ್ನು ನಂಬಿರುವಂಥವ್ರಿಗೆ ಬೇಸರ ಆಗಿದೆ. ಈಗ ಆಲ್ರೆಡಿ ಕೋಪ ಮಾಡ್ಕೊತಾ ಇದ್ದಾರೆ, ರಾಜೀನಾಮೆ ಕೊಟ್ಟು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಅದಾದಮೇಲೆ ನಾವು ಅವರ ಸಮಾಲೋಚನೆ ಮಾಡಿದ ಮೇಲೆ ಅವ್ರಿಗೆ ತಿದ್ದಬೇಕಾಗುತ್ತೋ, ನಾನು ತಿದ್ಕೋಬೇಕಾಗುತ್ತೋ, ಇದು ಪರಸ್ಪರ ಕುಂತು ಮಾತಾಡಿದ ಮೇಲೆ ನಾನು ತೀರ್ಮಾನ. ಈ 20 ಜನರಲ್ಲಿ ಎಷ್ಟು ಜನ ಅರ್ಹರಿದ್ದಾರೆ ಅಂತ ಅನಿಸ್ತಿದೆ ನಿಮಗೆ? ಯಾರು ಅರ್ಹರು ಇಲ್ಲ ಅಂತ ನಾನು ಹೇಳಲ್ಲ. ಜನ ಅವ್ರನ್ನ ಆಯ್ಕೆ ಮಾಡಿದ ಮೇಲೆ, ಒಂದು ಆಡಳಿತ ಪಕ್ಷದ ಸದಸ್ಯರಾಗಿದ್ದ ಮೇಲೆ ಎಲ್ಲರಿಗೂ ಅರ್ಹತೆ ಇದೆ. ಅಲ್ಲ, ಪಕ್ಷ ಇಷ್ಟೇ ಇಂಪಾರ್ಟೆಂಟ್ ಅಲ್ವಾ ಅರ್ಹತೆಗೆ? ಅದು ಯಾವ ರೀತಿಯ ಅಳತೆಗಳನ್ನ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಬರುವಂಥ ದಿನಗಳಲ್ಲಿ ಅದನ್ನು ಸುದೀರ್ಘವಾಗಿ ಅಧ್ಯಯನ ಮಾಡಿ ನಂತರ ನನ್ನ ಸ್ಪಷ್ಟವಾದಂಥ ಪ್ರತಿಕ್ರಿಯೆಯನ್ನು ನಾನು ಮಾಧ್ಯಮದ ಜೊತೆಗೆ ಹಂಚ್ಕೊತೀನಿ. ಡೆಲ್ಲಿಗೆ ಹೋಗಿ ಲಾಬಿ ಮಾಡಲಿಲ್ಲ, ಅದೇ ಇದಾಯ್ತಾ? ಡೆಲ್ಲಿಗೆ ತಾವು ಹೋಗಲಿಲ್ಲ, ಲಾಬಿ ಮಾಡಲೇ ಇಲ್ಲ? ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ನಾನಾದರೂ ಈಗಲೂ ಅದೇ ಅಂತೀನಿ. ನಿಮಗಿಲ್ವಾ, ಪಕ್ಷಕ್ಕಿಲ್ವಾ? ಪಕ್ಷಕ್ಕೆ ಯಾರಿಂದ ಕೆಲಸ ತಗೋಬೇಕು ಅನ್ನೋದು ಅವರು ಗುರುತಿಸ್ಬೇಕಾಗಿದ್ದಂಥದ್ದು. ಇಲ್ಲಿ ನಡೆದಿರುವಂತಹ ಅನೇಕ ಕೈಚಳಕಗಳು, ನಾವು ಅದರಲ್ಲಿ ನಾವು ಯಾವತ್ತೂ ಭಾಗಿಯಾಗಲ್ಲ. ಪಕ್ಷದ ವರಿಷ್ಠರ ಮೇಲೆ ನನ್ನ ನಂಬಿಕೆ ಇತ್ತು. ಆ ನಂಬಿಕೆ ಎಲ್ಲ ಒಂದು ಕಡೆಗೆ ಹುಸಿಯಾಗಿದೆ. ಯಾರೋ ಒಬ್ಬರಿಂದ ತಪ್ಪು ಅಂತ ಅನ್ನಿಸ್ತದೆ, ಅಥವಾ ಪಾರ್ಟಿಯಿಂದಲೇ ತಪ್ಪು? ಪಕ್ಷದಿಂದ ಅನ್ಯಾಯ ಆಗಿದೆ ಅಂತ ನಾನು ನೇರವಾಗಿ ಹೇಳೋಕ್ಕಾಗಲ್ಲ. ಯಾರ ಕೈವಾಡ ಇದೆ ಅನ್ನೋದು ಇಲ್ಲಿ ಬಹಿರಂಗ ಆಗುತ್ತೆ, ನಂತರ ನಾನು ಮಾತಾಡ್ತೇನೆ. ಅಲ್ಲ, ಈಗ ಅದನ್ನೇ ರಿಪೋರ್ಟ್ ಏನೋ ಹೈಕಮಾಂಡಿಗೆ ಮಾತಾಡ್ತೀರಾ ಏನು ಅಂತ? ಮಾತಾಡ್ತೇನೆ. ನಾನು ಎಲ್ಲಿಗೂ ಯಾರಿಗೂ ಅಡ್ಡಿ ಅಂತೂ ಬರಲ್ಲ. ಬರುವಂಥ ದಿನಗಳಲ್ಲಿ ನನ್ನ ಸ್ಪಷ್ಟವಾದಂಥ ನಿಲುವು, ವರಿಷ್ಠರಿಗೆ ಏನು ಮಾತಾಡಬೇಕು, ರಾಜ್ಯದ ನಾಯಕರುಗಳಿಗೆ ಏನು ಮಾತಾಡಬೇಕು ಮಾತಾಡ್ತೇನೆ. ಮೈಸೂರು ನಾಯಕರಿಂದ ತಪ್ಪಿದೆ ಅಂತನಾ ಅಥವಾ ಬೆಂಗಳೂರು ಡೆಲ್ಲಿ? ನಾನು ನಮ್ಮ ಪಕ್ಷದ ನಾಯಕರು ಅಂತ ಹೇಳ್ತೇನೆ, ಅವ್ರು ಯಾವ ಭಾಗದವರು ಅಂತ ಹೇಳಲ್ಲ, ನಂತರ ಅದು ಬಹಿರಂಗ ಆಗುತ್ತೆ. ಬಟ್ ಅಲ್ಲಿಗಂತ ಕ್ಲಾರಿಟಿ ಇದೆ ತಮಗೆ, ಯಾರಿಂದ ತಪ್ಪು? ಭಾಳ ಕ್ಲಾರಿಟಿ ಇದೆ, ಯಾರಿಂದ ತಪ್ಪು ಅಂತ. ಯಾವುದೇ ರೀತಿಯಲ್ಲಿ ದಾರಿ ತಪ್ಪುವಂಥದ್ದಲ್ಲ. ಸ್ಪಷ್ಟವಾದಂಥ ಮಾಹಿತಿಯೊಂದಿಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಅಲ್ಲ, ಅದನ್ನೇ ನಾಯಕರುಗಳಿಂದ ತಪ್ಪು ಅಂತ ಕ್ಲಾರಿಟಿ ಇದೆ ತಮಗೆ, ಹೈಕಮಾಂಡಿಂದ ಅಲ್ಲ? ಇಲ್ಲ. ಓಕೆ, ಹಂಗಿದ್ರು ಕೂಡ ಯಾಕೆ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಲಿಲ್ಲ? ಸರಿಪಡಿಸ್ಕೊಳ್ಳುವಂಥದ್ದು ನೋಡಿ, ಒಂದೇ ಕುಟುಂಬದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಏನು ನಡೆದಿದೆ ವಿದ್ಯಮಾನಗಳು, ಇದು ಎಲ್ಲವೂ ಸರಿ ಅಂತ ಯಾರೂ ಒಪ್ಕೊಳ್ಳೋಕೆ ಸರಿ ಇಲ್ಲ. ಹೈಕಮಾಂಡ್ ಹೆಂಗೆ ಕೇಳ್ತು ನಿಮ್ಮ ವಿರುದ್ಧ ಆ ಮಾತನ್ನ ಅಂತ? ಅವರ ಮೇಲೆ ಯಾವ ಒತ್ತಡ ಹಾಕ್ತರೋ. ಈಗ ಒಂದು ಕಡೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಡಳಿತ ಕೇರಳ ಮೂಲದವರು, ಕೇರಳದಲ್ಲಿ ಪ್ರವಾಹ, ಮಳೆ ಮತ್ತು ಆಸ್ತಿ ಪಾಸ್ತಿ ಪ್ರಾಣಹಾನಿ ಆಗ್ತಾ ಇರುವಂಥದ್ದು, ಆ ಒತ್ತಡ ಅಲ್ಲಿದೆ. ಕರ್ನಾಟಕದಲ್ಲಿ ಬರದ ಒಂದು ಪರಿಸ್ಥಿತಿ ಛಾಯಾ ನಮ್ಮ ಮುಂದೆ ಇದೆ. ಹಾಗಾಗಿ ನಾನು ನಂಬಿರುವಂಥ ನಾಯಕರು ಬೇರೆ ಬೇರೆ ಕಾರ್ಯಗಳಲ್ಲಿ ಬ್ಯುಸಿ ಆದಂತಹ ಕಾರಣದಿಂದ ಯಾರು ದಾರಿ ತಪ್ಪಿಸಿದ್ದಾರೆ, ಅವರ ಮಾತಿಗೆ ಯಾರು ಮಣೆ ಹಾಕಿದ್ದಾರೆ ಅನ್ನೋದನ್ನು ಎಲ್ಲವೂ ಬಹಿರಂಗ ಆಗುತ್ತೆ. ಇದು ಚಾಡಿ ಹೇಳಿರೋದ ದಾರಿ ತಪ್ಪಿಸಿರೋದ? ಚಾಡಿ ಹೇಳುವಂಥದ್ದಕ್ಕೆ ನನ್ನ ಮೇಲೆ ಯಾರು ಏನು ಸಾಬೀತು ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಏನು ನನ್ನ ನಂಬಿಕೆ ಇತ್ತು, ಆ ನಂಬಿಕೆಗೆ ಹುಸಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.